ಅಧಿಕಾರ ನೋಡಿ, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು. ಅವರು ಸಾಕಷ್ಟು ರೀತಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೊಂದು 2 ವರ್ಷ ಅವ್ರಿಗೂ ಕೂಡ 2.5 ವರ್ಷ ತಾವು ಬಿಟ್ಕೊಡ್ಬೇಕಂತೇಳಿ ಎಲ್ಲರೂ ಕೂಡ ಮನವಿ ಮಾಡಿದೆ. ಆದರೆ ನಾನು ಒಬ್ಬ ಅದರಲ್ಲಿ ಅವರಿಗೆ ಮನವಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಪಟ್ಟಬದ್ಧ ಹಿತಾಸಕ್ತಿಗಳು ಒಂದಾಗ್ತಾ ಇದ್ರೆ ನನ್ನ ಜಾತಿ ಕೂಡ ಒಂದು ಕಾರಣ ಅಂದ್ರೆ ಕುರಿ ಕಾಯ್ತಿದ ಸಿಎಂ ಹೊಟ್ಟೆ ಕಿಚ್ಚಿದೆ. ಆ ರೀತಿ ನೋಡಿ, ಮುಖ್ಯಮಂತ್ರಿಗಳು ಭಾಳ ಗೌರವಯುತವಾದಂಥ ಮುಖ್ಯಮಂತ್ರಿಯವರು, ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವ್ರು. ಅವರು ಅವ್ರದ್ದೇ ಆದಂಥ ಒಂದು ಗೌರವ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹಿಂದುಳಿದ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆಯನ್ನು ಮಾಡಿದಂಥ ನಾಯಕರವರು. ಯಾರೂ ಕೂಡ ಆ ರೀತಿ ಹಗುರವಾಗಿ ಮಾತಾಡೋದು ತಪ್ಪು. ಅದೆಲ್ಲವೂ ಕೂಡ ಅವ್ರದ್ದೇ ಆದಂಥ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಇದೆ. ಬರೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ, ರಾಜಕೀಯ ಎಲ್ಲ ಪಕ್ಷದಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ದೊಡ್ಡ ಒಂದು ಗೌರವನೇ ಇದೆ. ಯಾರೇ ಆಗಲಿ ಅದು ತಪ್ಪು. ಯಾರೂ ಕೂಡ ಆ ರೀತಿ ನಮ್ಮ ನಾಯಕರಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾತಾಡೋದು. ಅವರು ಟ್ವೀಟ್ ಮಾಡಿದ್ದಾರೆ, ನನ್ನ ಅಧಿಕಾರದಿಂದ ಇಳಿಸಲಿಕ್ಕೆ ಪಟ್ಟಬದ್ಧ ಹಿತಾಸಕ್ತಿಗಳು ಒಂದಾಗ್ತಾ ಇದ್ದಾರೆ ಅಂತೇಳಿ. ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನು ಪಟ್ಟಾಬದ ಅದು ಅಂತೆಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಬದ್ಧ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ. ಅಧಿಕಾರ ನೋಡಿ, ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಆಗಬೇಕು. ಅವರು ಸಾಕಷ್ಟು ರೀತಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೊಂದು 2 ವರ್ಷ ಅವ್ರಿಗೂ ಕೂಡ 2.5 ವರ್ಷ ತಾವು ಬಿಟ್ಕೊಡ್ಬೇಕಂತೇಳಿ ಎಲ್ಲರೂ ಕೂಡ ಮನವಿ ಮಾಡಿದೆ. ಆದರೆ ನಾನು ಒಬ್ಬ ಅದರಲ್ಲಿ ಅವರಿಗೆ ಮನವಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಪಟ್ಟಬದ್ಧ ಹಿತಾಸಕ್ತಿಗಳು ಒಂದಾಗ್ತಾ ಇದ್ರೆ ನನ್ನ ಜಾತಿ ಕೂಡ ಒಂದು ಕಾರಣ ಅಂದ್ರೆ ಕುರಿ ಕಾಯ್ತಿದ ಸಿಎಂ ಹೊಟ್ಟೆ ಕಿಚ್ಚಿದೆ. ಆ ರೀತಿ ನೋಡಿ, ಮುಖ್ಯಮಂತ್ರಿಗಳು ಭಾಳ ಗೌರವಯುತವಾದಂಥ ಮುಖ್ಯಮಂತ್ರಿಯವರು, ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವ್ರು. ಅವರು ಅವ್ರದ್ದೇ ಆದಂಥ ಒಂದು ಗೌರವ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹಿಂದುಳಿದ ವರ್ಗಕ್ಕೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆಯನ್ನು ಮಾಡಿದಂಥ ನಾಯಕರವರು. ಯಾರೂ ಕೂಡ ಆ ರೀತಿ ಹಗುರವಾಗಿ ಮಾತಾಡೋದು ತಪ್ಪು. ಅದೆಲ್ಲವೂ ಕೂಡ ಅವ್ರದ್ದೇ ಆದಂಥ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಇದೆ. ಬರೀ ಕೇವಲ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ, ರಾಜಕೀಯ ಎಲ್ಲ ಪಕ್ಷದಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ದೊಡ್ಡ ಒಂದು ಗೌರವನೇ ಇದೆ. ಯಾರೇ ಆಗಲಿ ಅದು ತಪ್ಪು. ಯಾರೂ ಕೂಡ ಆ ರೀತಿ ನಮ್ಮ ನಾಯಕರಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಮುಖ್ಯಮಂತ್ರಿಗಳು ಆ ರೀತಿ ಮಾತಾಡೋದು. ಅವರು ಟ್ವೀಟ್ ಮಾಡಿದ್ದಾರೆ, ನನ್ನ ಅಧಿಕಾರದಿಂದ ಇಳಿಸಲಿಕ್ಕೆ ಪಟ್ಟಬದ್ಧ ಹಿತಾಸಕ್ತಿಗಳು ಒಂದಾಗ್ತಾ ಇದ್ದಾರೆ ಅಂತೇಳಿ. ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನು ಪಟ್ಟಾಬದ ಅದು ಅಂತೆಲ್ಲ ಎಲ್ಲ ಕಾಂಗ್ರೆಸ್ ಶಾಸಕರು 140 ಜನ ನಾವೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ, ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ನಮ್ಮಲ್ಲಿ ಪಟ್ಟಾಬದ್ಧ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನೂ ಇಲ್ಲ.